ಕೃಷಿ ಮೇಳ 2024 ಕೃಷಿ ಮೇಳ ಜಿಕೆ ವಿಕೆಲ್ ನಡೆಯುತ್ತೆ ಪ್ರತಿ ವರ್ಷ. ಈ ಕೃಷಿ ಮೇಳದಲ್ಲಿ ನೀವು ನೋಡ್ತಾ ಇರ್ಬೋದು, ತುಂಬಾನೇ ಅದ್ಭುತವಾಗಿ ರೈತರಿಗೆ ಒಳ್ಳೊಳ್ಳೆ ಮಾಹಿತಿ ಕೊಡೋಕ್ಕೆ ತುಂಬ ತಂತ್ರಜ್ಞಾನದ ಮತ್ತು ಕಂಪನಿಗಳು ಕೂಡ ಇಲ್ಲಿ ಬಂದಿದ್ವು. ಮತ್ತು ಜನಸಾಮಾನ್ಯರಿಗೆ ಇಲ್ಲಿ ಯಾವ ಥರ ಬೆಳೆಯಲ್ಲಿ ಯಾವ ಥರ ಬೆಳೆ ಬೆಳಿಬೋದು, ಅದಕ್ಕೆ ಹುಳ ಬಿದ್ದರೆ ಹೇಗೆ, ಅಥವಾ ಯಾವ ಥರ ಬೆಳೆ ಎಷ್ಟು ತಿಂಗಳಲ್ಲಿ ಬೆಳೆ ಬೆಳಿಬೋದು, ಎಲ್ಲ ಥರ ಮಾಹಿತಿ ಇಲ್ಲಿ ಕೊಟ್ಟರು. ನೀವು ನೋಡ್ತಾ ಇರ್ಬೋದು, ಇಲ್ಲಿ ನ್ಯಾಚುರಲ್ ಅಂದರೆ ಕಣ್ಣೆದ್ರೇ ಗಾಣದಲ್ಲಿ ಎಣ್ಣೆ ತೆಗೆದು ಇಲ್ಲಿ ಎಣ್ಣೆನ ತೆಗೆದು ತೋರಿಸ್ತಾರೆ ಯಾವ ಥರ ತೆಗೆಯೋದಂತ ಕೂಡ. ನಿಮಗೆ ಬೇಕು ಅಂದರೆ ತಗೋಬೋದು. ಇಲ್ಲಿ ನೋಡಿ ಸೋಲಾರಲ್ಲಿ ಈ ಮೋಟ್ರ್ ಪಂಪಲ್ಲಿ ನೀರು ಬೀಳ್ತಾ ಇರೋದು, ಸೋಲಾರ್ ಕೂಡ ತೋರಿಸ್ತೀನಿ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಇದೆ ಸೋಲಾರು. ಇದಕ್ಕೆ ಯಾವುದೂ ಎಲೆಕ್ಟ್ರಿಕಲ್ ಪವರ್ ಇಲ್ಲ, ಸೋಲಾರ್ ಪವರಿಂದ ಇಲ್ಲಿ ಮಾಡ್ತಾ ಇರೋದು. ಇದು ನೋಡ್ಬೋದು, ಇದು ಔಷಧಿ ಹೊಡೆಯೋದು. ಅಂದರೆ ಇಲ್ಲಿ ಈ ದ್ರಾಕ್ಷಿ ಗಿಡಕ್ಕೆಲ್ಲ ಇರುತ್ತಲ್ಲ, ಈ ಮೇಲ್ಗಡೆ ಬಳ್ಳಿ ಮೇಲ್ಕಂತರ ಮೇಲೆಯಿಂದ ಕೆಳಗಡೆ ಡ್ರಾಪ್ ಆಗಿರುತ್ತಲ್ಲ, ಅದ್ರದ್ದು ಇದು. ಈ ಥರ ಔಷಧಿನೂ ಕೂಡ ಹೊಡಿಬೋದು. ಚಿಕ್ಕದಾಗೇ ಇದೆ ಇದು. ಸುಮಾರು 4.5 ಅಡಿ ವಿಡ್ತಲ್ಲಿ ಇರೋದು ಇದು. ಇದು ಆರಾಮಾಗಿ 4.5 ವಿಡ್ತಲ್ಲಿ ಸಂದಿಲ್ ತೂರ್ಕೊಂಡು ಹೋಗಿ ಔಷಧಿ ಕೂಡ ಹೊಡಿಬೋದು. ತುಂಬ ಜನ ಬಂದಿದ್ರು ಇಲ್ಲಿ. ಪ್ರತಿ ವರ್ಷ ನಡೆಯುತ್ತೆ, ವರ್ಷಕ್ಕೊಂದು ಸತಿ ನಡೆಯುತ್ತೆ ಜಿ ಕೆ ವಿ ಕೆದಲ್ಲಿ. ತುಂಬ ತಂತ್ರಜ್ಞಾನದ ಇಲ್ಲಿ ರೈತರಿಗೆ ಯೂಸ್ ಆಗೋ ಥರ ಕಂಪ್ನಿಗಳು ಕೂಡ ಇಲ್ಲಿ ಬಂದು ಡೆಮೋಗಳನ್ನ ತೋರಿಸ್ತಾಯಿದ್ರು, ಅದ್ರ ಬಗ್ಗೆ ಮಾಹಿತಿ ಕೂಡ ಕೊಡ್ತಾಯಿದ್ರು. ನೀವು ವರ್ಷಕ್ಕೊಂದ್ಸತಿ ಇಲ್ಲಿ ಬಂದು ನೀವು ಮಾಹಿತಿ ಕೂಡ ತಿಳ್ಕೊಬೋದು. ನಾನು ಕೆಲವು ವೀಡಿಯೋಗಳನ್ನ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಅಲ್ಲಿ ತುಂಬ ಸಮಯ ಇರೋಕ್ಕಾಗಲಿಲ್ಲ. ನೋಡ್ಬೋದು ಇಲ್ಲಿ ಟ್ಯಾಕ್ಟ್ರಿ ಕೂಡ ಯಾವ ಥರ ಇದೆ, ಎಲ್ಲ ಸ್ವರಾಜ್ ಕಂಪ್ನಿದು, ಮಹೇಂದ್ರ ಕಂಪ್ನಿ, ಈಚರ್ ಕಂಪ್ನಿ, ಪ್ರತಿಯೊಂದು ಕಂಪ್ನಿ ಇಲ್ಲಿ ಟ್ಯಾಕ್ಟರ್ಗಳು ಕೂಡ ಇಲ್ಲಿ ಬಂದಿದ್ವು. ಜಾನ್ ಡೀರ್ ಕಂಪ್ನಿ. ಇಲ್ಲಿ ನೋಡ್ಬೋದು, ಇದು ಕುಬೋಟಾ ಅಂತ ಹೇಳ್ಬಿಟ್ಟು. ಇದು ಕುಬೋಟಾ ನನಗೆ ಇದ್ರ ಬಗ್ಗೆ ನನಗೆ ಗೊತ್ತೇ ಇರಲಿಲ್ಲ. ಕುಬೋಟಾದು ಟ್ಯಾಕ್ಟ್ರಿ ನೋಡಿ, ಇದು ಮಹೇಂದ್ರ ಟ್ಯಾಕ್ಟ್ರ್ ಥರನೇ ಐತೆ. ನೋಡ್ತಾ ಇರ್ಬೋದು, ಮಹೇಂದ್ರ, ಸ್ವರಾಜ್ ಅದೆಲ್ಲ ಇದೆ. ಇನ್ನು ಆಮೇಲೆ ಇಲ್ಲಿ ಫಸ್ಟ್ ಏಡ್ ಅಂತ ನೋಡಿ, ಇಲ್ಲಿ ಬೇಸಿಕ್ ಶಿಬಿರ ಮಾಡ್ತಾರಲ್ಲ, ಅಂದರೆ ಈಗ ಕ್ಯಾಂಪ್, ಈಗ ಐ ಟೆಸ್ಟ್, ಆಮೇಲೆ ಬ್ಲಡ್ ಟೆಸ್ಟ್ ಅದೆಲ್ಲ ಇಲ್ಲಿ ಅದು ಕೂಡ ಇತ್ತು. ಡಾಕ್ಟರ್ ಅಗರ್ವಾಲ್ ಹಾಸ್ಪಿಟಲ್ ಕಡೆಯಿಂದ, ಐ ಹಾಸ್ಪಿಟಲ್ ಕಡೆಯಿಂದ ಇಲ್ಲಿ ಕ್ಯಾಂಪ್ ಕೂಡ ಉಚಿತ ಕಣ್ಣು ತಪಾಸಣೆ ಶಿಬಿರವನ್ನು ಮಾಡ್ಕೊಂಡಿದ್ರು. ನಾವು ಕೂಡ ಇಲ್ಲಿ ಟೆಸ್ಟ್ ಮಾಡಿಸ್ಕೊಂಡ್ವಿ. ನಮಗೇನು ಕಣ್ಣಿನ ಪ್ರಾಬ್ಲಮ್ ಏನಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ನೋಡ್ತಾ ಇರ್ಬೋದು ಇಲ್ಲಿ ಫಾರ್ಮ್ಸ್ ಬಗ್ಗೆ. ಇಲ್ಲಿ ಕುರಿ ಫಾರ್ಮ್ಸು ತುಂಬ ವೆರೈಟಿ ಆದ ಕುರಿಗಳು ಬಂದಿದ್ವು. ಬನ್ನೂರು ಕುರಿ, ಆಮೇಲೆ ದಾವಣಗೆರೆ ಕುರಿ, ಆಮೇಲೆ ಧಾರವಾಡದ ಕುರಿ, ತುಂಬ ವೆರೈಟಿ ಕುರಿಗಳು ಕೂಡ ಬಂದಿದ್ವಿ ಇಲ್ಲಿ. ನೀವು ನೋಡ್ತಾ 1 ಅಡಿ ಹೈಟ್ ಅಷ್ಟೇ ಇರುತ್ತೆ. ಅದು ಸುಮಾರು ವರ್ಷದ್ದು ಕುರಿ. ಆಮೇಲೆ ಇಲ್ಲಿ 80,000 ಕುರಿ ಬಂದಿತ್ತು. ಅದು ನೋಡೋಕ್ಕೆ ತುಂಬ ವಿಶೇಷವಾಗಿತ್ತು. ಪ್ರತಿ ವರ್ಷ ಒಂದ್ಸತಿ ನಡೀತತೆ. ಇದೇ ಥರ ಬಂದು ನೀವು ಕೂಡ ನೋಡ್ಕೋಬೋದು. ತುಂಬಾ ಅದ್ಭುತವಾಗಿತ್ತು. ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಇದೇ ನೀವು ಫಸ್ಟ್ನೇದು ನೋಡ್ತಾ ಇದ್ದೀರಲ್ಲ, ಅದಕ್ಕೆ ಅಂದರೆ ಸ್ಕೈ ಬ್ಲೂ ಕಲರ್ ಹಾಕಿದ್ದಾರೆ ನೋಡಿ ಮೂಗಿಗೆ. ಅದು ಬಂದ್ಬಿಟ್ಟು 80,000. ಇದೆಲ್ಲ 20,000 30,000 ಮೇಲೆ ಇರೋದು. ಫಸ್ಟ್ ಒನ್ ಮಾತ್ರ 80,000. ಅದೇ ಇದ್ರ ವಿಶೇಷತೆ ಏನು ನಮಗೆ ಗೊತ್ತಿಲ್ಲ ಅಷ್ಟೊಂದು, ಬಟ್ ಅವ್ರು ಹೇಳಿದರು 80,000 ಅಂತ ಹೇಳ್ಬಿಟ್ಟು. ಇದನ್ನು ನಂಬಕ್ಕೆ ನಮ್ಮ ಕೈಲಿ ಆಗಲಿಲ್ಲ. ಇದೇ ಥರ ಒಳ್ಳೊಳ್ಳೆ ತಳಿಗಳು ಬಂದಿದ್ವು. ಎಷ್ಟು ಕುರಿಗಳಲ್ಲಿ ಎಷ್ಟು ತಳಿ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಮೇಲೆ ನಮಗೆ ಗೊತ್ತಾಗಿದ್ದು. ಒಂಥರ ವಿಶೇಷವಾಗಿತ್ತು, ತುಂಬ ಅದ್ಭುತವಾಗಿತ್ತು. ಓಕೆ, ಇದಾದಮೇಲೆ ಅದ್ರ ಹಿಂದೆಗಡೆ ನೋಡ್ಬೋದು ಹಳ್ಳಿಕಾರ್ ತಳಿಗಳು ಕಾಣ್ತದೆ, ಹಸುಗಳು. ಅದನ್ನು ಕೂಡ ನಾನಿಲ್ಲಿ ತೋರಿಸ್ತೀನಿ, ಒಂದು ನಿಮಿಷ ಇರಿ. ಓಕೆ, ಇಲ್ಲಿ ನೋಡ್ಬೋದು, ಇವೆ ಹಳ್ಳಿಕಾರ್ ತಳಿಗಳು. ಇದ್ರ ಬೆಲೆ ಸುಮಾರು 2.5 ಲಕ್ಷ ಅಂತೆ ಒಂದು ಜೊತೆ. ಇಷ್ಟೊಂದು ಅಂದರೆ ನಮ್ಮ ಮಾಮೂಲಿಯಾಗಿ ತೊಗೊಂಡ್ರೆ ಲಕ್ಷಕ್ಕೆಲ್ಲ 1.5 ಲಕ್ಷಕ್ಕೆಲ್ಲ ಸಿಕ್ಬಿಡ್ತವೆ. ಇದಕ್ಕೆ 1 ಲಕ್ಷ ಜಾಸ್ತಿನೇ. ನೋಡ್ಬೋದು, ವರ್ತೂರ್ ಸಂತೋಷ್ ಅವ್ರು ಬಂದಿದ್ರು ಕೂಡ. ವರ್ತೂರ್ ಸಂತೋಷ್ ಬಂದು ಹೋಗಿದ್ದಾರೆ. ಅವ್ರದ್ದೇ ಇದು ರಾಮ ಲಕ್ಷ್ಮಣ ಅಂತ ಹೇಳ್ಬಿಟ್ಟು, ನೀವು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ, ಯೂಟ್ಯೂಬಲ್ಲಿ ರಾಮ ಲಕ್ಷ್ಮಣ ಅಂತ ಹೇಳ್ಬಿಟ್ಟು ತಗೊಂಡಿದ್ರು. ಅವ್ರದ್ದೇ ಇದು ರಾಮ ಲಕ್ಷ್ಮಣ ಅವರುಗಳು. ಅವ್ರದ್ದು ಬಲಗಾಯಿ ಬಂಟ ಕೂಡ ಅಲ್ಲೇ ಕೂತ್ಕೊಂಡಿದ್ದಾರೆ, ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಒಂದು ಸ್ವಲ್ಪ ವೀಡಿಯೋದಲ್ಲಿ ಕಾಣಿಸ್ತಾರೆ. ಅವ್ರ ಹತ್ರನೇ ಮಾತಾಡ್ತಿರೋದು, ಪ್ರತಿಯೊಂದು ಮಾಹಿತಿನೇ ತಿಳ್ಕೊಳ್ತಾ ಇರೋದು. ಅವರು ಬಂದು ಹೋಗಿದ್ರಂತೆ ಆಲ್ರೆಡಿ. ಇದು ನೋಡ್ಬೋದು, ಗಿಡಕ್ಕೆ ಕಸಿ ಮಾಡಿ ಇನ್ನೊಂದು ಗಿಡನ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ರು. ಪ್ರತಿಯೊಂದು ಮಾಹಿತಿ ಇಲ್ಲಿ ಬಂದಮೇಲೆ ನೀವು ಪ್ರತಿಯೊಂದು ಒಂದು ಗಿಡದ್ದಾಗಿರ್ಬೋದು, ಬೀಜದ್ದಾಗಿರ್ಬೋದು, ಗೊಬ್ಬರದ್ದಾಗಿರ್ಬೋದು, ಒಂದು ಮಿಷಿನರಿ ಆಗಿರ್ಬೋದು, ಅಥವಾ ಇನ್ನೊಂದು
ಕೀಟನಾಶಕ ಔಷಧಿ ಎಲ್ಲ ಪ್ರತಿಯೊಂದು ಮಾಹಿತಿ ಇಲ್ಲಿ ಕೊಟ್ಟರು. ನಮ್ಗೆ ಹೋಗಿದ್ದು ವಿಶೇಷವಾಗಿತ್ತು. ಇಲ್ಲಿ ನೀವು ಕೂಡ ಇಲ್ಲಿ ಬಂದು ವರ್ಷಕ್ಕೊಂದ್ಸತಿ ಬಂದು ನಿಮ್ಗೆ ಏನಾದರೂ ರೈತರ ಬಗ್ಗೆ ಬೆಳೆ ಬಗ್ಗೆ ಏನಾದರೂ ಮಾಹಿತಿ ಬೇಕಂದರೆ ಇಲ್ಲಿ ನೀವು ತಿಳ್ಕೊಬೋದು. ಇದು ನೋಡಿ ವರ್ತೂರು ಸಂತೋಷ್ ಅವ್ರದ್ದು ಇದು ಹಳ್ಳಿಕಾರ್ ತಳಿಯವರು, ಅವರೇ ಬಲಗಾಯಿ ಬಂಟಲ್ಲಿ ಕೂತ್ಕೊಂಡಿದ್ದಾರಲ್ಲ ಅವರೇ ವರ್ತೂರು ಸಂತೋಷ್ ಅವ್ರ ಕಡೆಯವರವರು ಅವರೇ ಹೇಳಿದ್ದು. ಇವರು ವರ್ತೂರು ಸಂತೋಷ್ ಅಣ್ಣವ್ರದ್ದು ಹಳ್ಳಿಕಾರ್ ತಳಿಗಳು ಅಂತೇಳ್ಬಿಟ್ಟು ರಾಮ ಲಕ್ಷ್ಮಣ ಅಂತೇಳಿ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ಇದು ಬರುತ್ತೆ. ಅವರು ಹೊಸದಾಗಿ ತೊಗೊಂಡಿರೋದು. ಗದ್ದೆ ಕೊಯ್ಯೋದು, ಗದ್ದೆ ಕೊಯ್ಯೋ ಮಿಷಿನ್ ಅದೇನ್ ಗೊತ್ತಾ, ಕೊಯ್ದು ಒಂದಾಗ ಮೆದೆ ಸ್ವಲ್ಪ ಮೆದೆ ಬರುತ್ತೆ. ಇದು ಗದ್ದೆ ಕೊಯ್ದಾಗುತ್ತಲ್ಲ, ಭತ್ತ ಉದ್ರಲ್ಲ, ಈ ಎಣ್ಣೆ ಕೊಯ್ದು ಕೆಳಗೆ ಇಕ್ತಾರಲ್ಲ ಹಂಗ ಇದು ಅಷ್ಟೇ. ಕೊಯ್ದು ಸೈಡ್ಗೆ ಹಾಕೊಂಡು ಹೋಗಿ ಸುಮ್ಮನೆ ನಾವು ಹೊರ ಕಡೆಗೆ ಬರ್ಬೇಕು ಹಿಂದೆ. ನಾವು ನಿಧಾನಕ್ಕೆ ಇರ್ತೀವಿ. ಇದು ಇದೇನೋ ಇದು ಮಾಡಿ ಓಟ ಐತೆ ಅಷ್ಟೇ, ಸುಮ್ಮನೆ ಅಲ್ಲಿ ಇಟ್ಟವ್ರು ಅಷ್ಟೇ. ಅಲ್ಲ ಇದು ಮೆತ್ತನೆಲ್ಲ ಓಕೆ ಅಂದ್ರೆ ಯಾವ ಅದ್ರ ಕೆಪಾಸಿಟಿ ಎಷ್ಟು ಅಷ್ಟೇ ಅದು ಮಾಡೋದು. ಅದ್ರ ಕೆಲಸ ಅದ್ರ ನೀರ್ ಮಾಡಲ್ಲ, ಒಣನೆಲ್ಲ ತಗೊಂಡ್ರೆ ಮಿಸ್ ಕಾಡಲ್ಲ. ಸ್ವಾಮಿ ನಮ್ಮ 50 HP ಗಾಡಿನೇ ಅಲ್ಲಾಡ್ತಾವ ಒಣನೆಲ್ಲ ತಗೊಂಡ್ರು, ಇದೆಲ್ಲ ನಡೀತೈತೆ. ಅದಕ್ಕೆ ಇದ್ರಲ್ಲಿ ಯಾವ ಯೂಸ್ ಮಾಡ್ತಾನ ಹಂಗಲ್ಲ, ಅದ್ ಹೆಂಗ್ ಗೊತ್ತಾ, ಸಣ್ಣ ಜಾಗದಾಗೆ ಇವಾಗ ಟ್ಯಾಕ್ಟ್ರಿ ಹೋಗಲ್ಲ, ದೊಡ್ಡ ಟ್ಯಾಕ್ಟ್ರಿ ಸಣ್ಣ ಟ್ಯಾಕ್ಟ್ರಿ ಹೋಗಲ್ಲ ಜಾಗದಾಗೆ, ನೀವು ಬರೀ ಕೈ ಮನುಷ್ಯನ ಇಷ್ಟು ಹೋಗೋಷ್ಟು ಜಾಗ ಇರುತ್ತೆ, ಅವಾಗ ಅಂತದಾಗ ಇದ್ ಯೂಸ್ ಮಾಡ್ಬೋದು ಅಂತ. ನಿನ್ನೆ ಕರೀತಾರೆ ಹ್ಯಾಟ್ರಿಕ್ ಬರೋ ಶಿವರಾಜ್ ಕುಮಾರ್. 2 ಅಡಿ 3 ಅಡಿ ಅಂತಂದ್ರೆ ಆ ಕಡೆ ನಾಳೆ ಮಗ ಈ ಪೈರ್ ಇರ್ತದ 1 ಅಡಿ 2 ಅಡಿ ಒಳಗೆ ಜಾಬ್ ಕೊಟ್ಟಾಗ್ಲೂ 26,000. ಜಾಬ್ ಕೊಟ್ಟು ರೈತ ಎಲ್ಲ ತಗೊಂಡ್ ಏನ್ ಮಾಡ್ತೀಯ, ಮನೆಗೆ ಇರೋದು ನಡಿಯ ಯಾತಿಲ್ಲ. ಕುಬೋಟ ಟ್ರ್ಯಾಕ್ಟರ್ಗೆ ಮುಂದಕ್ಕೆ ಗೋಜಾರು, ಹಿಂದಕ್ಕೆ JCB ಇನ್ನು ಬಳ್ಳಿ ಬಿಟ್ಟು ಮಾಡ್ಯಾರ ಅಷ್ಟೇ. ಮಾಡಿಸ್ಬೋದು, ನಡೀತೆ ಅಷ್ಟೇ ಕೆಪಾಸಿಟಿ. ನೀನ್ JCB ಮಾಡೋ ಕೆಲಸ JCB ಮಾಡಕ್ಕಾಗುತ್ತೆ, ಟ್ರ್ಯಾಕ್ಟರ್ ಮಾಡೋ ಕೆಲಸ ಟ್ರ್ಯಾಕ್ಟರ್ ಮಾಡೋದು ಅಷ್ಟೇ. ಅದ್ ಯಾವ ವಿತೌಟ್ ಡ್ರೈವರ್ ಫಸ್ಟ್ ಗೇರ್ಗೆ ಫಸ್ಟ್ ಎಕ್ಸ್ಟ್ರಾ ಹಾಕಿರ್ತಾರೆ, ನಿಧಾನಕ್ಕೆ ಹೋಗ್ತಿರುತ್ತೆ. ಈಗ ಹತ್ತಿ ಆಫ್ ಮಾಡ್ರ ಮತ್ತೆ ಹಂಗೆ ನಿಲ್ಸ್ಬಿಡ್ತಾರೆ, ಯಾಕೆ ನಿಲ್ಲಿಸ್ತಿಲ್ಲ? ನಾವು ಟ್ಯಾಕ್ಟ್ರಿ ಒಂಟು ಬಾಲ್ ಮಾಡಿ ಹೊಡಿಬೇಕಾರೆ ಗದ್ದೆ ಲೈನ್ ಹಾಕ್ಬಿಟ್ರೆ ಸುಮ್ಮನೆ ಹಂಗನ ಹೋಗುತ್ತೆ. ನನಗೆ ಗೊತ್ತು, ನೀನು 2 ಗಾಡಿ ಅಪ್ಡೇಟ್ ಮಾಡಕ್ ಹೋಗಲ್ಲ. ಇದಕ್ಕೆ ದಾರ ಬರುತ್ತೆ, ವೈರಿಂದು ದಾರ ಹಾಕೊಂಡು ಹೊಡಿಬೇಕು. ಎಷ್ಟಣ್ಣ ಇದು? ಅಲ್ಲಿಗೆ 20,000. ಪೆಟ್ರೋಲೇ ಇರೋದು ಇದು. ಇದು ಪೆಟ್ರೋಲ್ ಇಂದೆ ಎಷ್ಟಣ್ಣ? 20,000. ಇವನ ಇದು ಹುಲ್ ಕಟ್ ಮಾಡೋದೆ. ಇದನ್ನು ಅದು ಹುಲ್ ಕಟ್ ಮಾಡೋದು, ಇದು ಹುಲ್ ಕಟ್ ಮಾಡೋದು, ಇದು ಹುಲ್ ಕಟ್ ಮಾಡೋದೆ, ಇದು ಹುಲ್ ಕಟ್ ಮಾಡೋದೆ. ಅದೇ ಗೊತ್ತಾ, ಇದಕ್ಕೆ ಒಂದು ವೈರ್ ಬಂದಂಗೆ ಬರುತ್ತೆ. ಇದು ಡೈರೆಕ್ಟ್ ಕಬ್ಬಿಣ ಫಿಕ್ಸ್ ಮಾಡೋದು ಇದಕ್ಕೆ, ಅಂದ್ರೆ ಲೈಟ್ ಆಗಿ ಏನೋ ಸುಮಾರಾಗಿದ್ರು ಹೋಗುತ್ತೆ ಅದ್ರಾಗೆ. ಇದು ಕಟ್ ಆದ್ರೆ ಮುಗೀತು, ಹೊಸ ತಗೋಬೇಕು. ಅದು ವೈರ್ ಕಟ್ ಆದ್ರೆ ಇನ್ನೊಂದು ಕಟ್ ಮಾಡಿ ಒಂದಿಷ್ಟು ಕಟ್ ಮಾಡ್ಕೊಂಡು ಹಾಕೊಂಡ್ಬಾರ್ದು. ನೆಕ್ಸ್ಟ್ ಇದಕ್ಕೆ ಹಾಕಕ್ ಬರಲ್ಲ. ಈಗ ಅದು ಗಾನ ಅಷ್ಟೇ. ಅದು ಇದೇನಪ್ಪ ಗೊತ್ತಾಗ್ತಿಲ್ಲ ನನ್ಗೂ. ಇದು ನೀರು ಮೋಟರ್ ಪಂಪ್ ಇರ್ಬೇಕು. ಇದು ಪೋರ್ಟಬಲ್ ನೀರು ಬ್ಲೋವರ್, ಅಂದ್ರೆ ಗಾಳಿ ಏರ್ದು ಪೋರ್ಟಬಲ್ ಲೀಫ್ ಬ್ಲೋವರ್ ಅಂಡ್ ವ್ಯಾಕ್ಯೂಮ್ ಎರಡು ಐತೆ. ಎಳ್ಕೊಂಬೋದು ಬಿಡೋದು ನೀರು ಇವೆಲ್ಲ ಏನ ನಮ್ಗೂ ಅದು ಗೊತ್ತಾಗ್ತದೆ. ಇವೆಲ್ಲ ಮೋಟರ್ ಪಂಪ್ ಇದು ಇದೇನ
ಇದು smoke ಹೊಗೆ ಹೊಗೆ ಬಿಡ್ತಾರಲ್ಲ ಫ್ಯಾಕ್ಟ್ರಿ ಇದು ಇದೆ ಹಾ ಅದೇ ತರ ಕಾಣಿಸ್ತಾ ಇದೆ ಏ ನಿನ್ ಮಾರ್ಟಿನ್ ಮಾರ್ಟಿನ್ ಅಂತೆ ಅಂತಾರಲ್ಲ ಅವ್ರು ಹಂಗೆ ಹಾಕಿರ್ತಾರೆ ತೆಗಿರಲ್ಲ ಮಾರ್ಟಿನ್ ಅಂತೆ ಅದು ವಾಯ್ಸ್ ಗೊತ್ತಾಗಲ್ಲ ವಾಯ್ಸ್ ಅವ್ನ ವಾಯ್ಸ್ ಯಾತ ಗೊತ್ತಾಗಲ್ಲ ಬೇರೆ ಕಡೆ ಹೋಗ್ಬಿಡಿ ಇವು ಅಷ್ಟೇ ನೋಡು ಇವು ಸೋಲಾರ್ ಯೂಸ್ ಮಾಡ್ತೀವಿ ನಾವು ಅಲ್ಲಿ ಅಲ್ಲ ಇದು ಮಾಮೂಲಿ ಸಂಪುಳಿ ಬಿಡ್ತಾರಲ್ಲ ಅದ ಎಲ್ಲದಕ್ಕೂ ಮಾಡ್ಕೊಬೋದು ಇದು ನಾವು ರೋಟ್ರ್ ಬ್ಯಾಟ್ರಿ ಫಿಕ್ಸ್ ಮಾಡ್ಕೊಂಡು ಕೆಳಕ್ ಒಂದ್ ಗಾಲಿ ಹಾಕೊಂಡು ರೋಟ್ರ್ ಬರ್ತಾಗೆ ಮ್ಯಾಕ್ ಒಂದ್ ಗಾಲಿ ಲಿಫ್ಟ್ ಕಟ್ಸ್ಕೊಂಡು ಕಬ್ಬಣನ ಮೇಲೆ ಲಿಫ್ಟ್ ಇದಕ್ಕೆ ಟ್ಯಾಂಕರ್ನಕ್ಕೆ ಪೈಪ್ ಹಾಕೊಂಡು ಕಟ್ ಆಡಂಗಿಲ್ಲ ಇಲ್ಲಿ ಅಟ್ಲೀಸ್ಟ್ ಅದು ಏನಂತಾರ ಅದ್ರ ಗೊತ್ತಿಲ್ಲ ಸುಮ್ನೆ ಇದು ಇದು ಎಂತದ ಸ್ಪೇರ್ ಅಂದ್ರೆ ಔಷಧಿ ಹೊಡೆಯ ಡ್ರಮ್ ಇದನ್ನ ಎಗಲಿಗೆ ಹಾಕಬೇಕು ಕಟ್ ಮಾಡಿದೀನಿ ಇದು ಪೆಟ್ರೋಲ್ ಸ್ಪೇರ್ ಅದು ಇದು ಕರೆಂಟ್ ಸ್ಪೇರ್ ಇದು ಚಾರ್ಜರ್ ಗುರು ಇದು ಚಾರ್ಜರ್ ಇದು ಪೆಟ್ರೋಲ್ ಇದು ಪೆಟ್ರೋಲ್ ಸ್ಪೇರ್ ಅಂದ್ರೆ ಇದು ಕೆಪಾಸಿಟಿ ಜಾಸ್ತಿ ಅದು ಕಡಿಮೆ ಇವೆಲ್ಲ ಸೇಮ್ ಅಷ್ಟೇ ಇವು ಲೀಟರ್ ಅದು 20 ಲೀಟರ್ ಇರ್ಬೇಕು 18 ಲೀಟರ್ ಹಂಗೆ ಲೀಟರ್ ಹಾ ಓಲ ಇದೆ ಗುಂಡಿ ಹೊಡೆಯೋದು ಗುಂಡಿ ಹೊಡೆಯೋದು ಅಡಿಕೆ ಗಿಡ ಯಾವ್ದಿದೆ ನನಗೆ ಗೊತ್ತಾಗ್ತಿಲ್ಲ ಇಲ್ಲ ಐತಲ್ಲ ಇದು ಇದ್ರಾಗೆ ಅದು ತಗೊಂಬಂತ ಹಂಗೇನೆ ಇದ್ರಾಗ ಬಿಡ್ಕೊಂಬಂತ ಏನಾದ್ರೂ ಅವೆಲ್ಲ ಬರ್ಕೌಟ್ ಆಗಲ್ಲ ನಮ್ ಕೈ ಗದ್ದೆ ಬೀಜ ಮೀಡಿಯಂ ಬೋಲ್ಡ್ ಗ್ರೇಸ್ ಫೈನ್ ಗ್ರೇಸ್ ಇವೆಲ್ಲ ಗದ್ದೆ ಬೀಜ ಎಲ್ಲೋ ಏನ್ ತಗೊಂಡ್ ನೋಡ್ಬೋದು ಏನಾಗಲ್ಲ ಜಾಮ್ದಾಗಿರವಲ್ಲ ಮರ ಇವು ತಗೊಂಡ್ಮೇಲೆ ಹೇಳ್ಬೋದು ಡೈಲಾಗ್ ತಗೊಂಡ್ ನೋಡ್ಬೋದು ಅದು ಯಾವ್ದು ಮೇಪಿಯಾರ ಯಾವ ಮೇಪಿಯಾರು ಅದ್ ಏನ್ ಹಂಗಂದ್ರೆ ಹಂಗಂದ್ರೆ ಹುಲ್ಲು ಇದು ನೋಡ ಅಲ್ಲಿ ಇಕ್ಕಿರೋದು ನೋಡ ಅವ್ರು ನೋಡು ಅದು ಫುಲ್ ಹೈಬ್ರಿಡ್ ಇದು ಅದು ತಳಿ ಸೆಕೆಂಡ್ ತಳಿ 3ನೇ ತಳಿ 4ನೇ ತಳಿ ಇದಲ್ಲಿ ನಾಟಿ ಕನ್ವರ್ಟ್ ಆಗೈತಿ ಹಂಗ ಡೌನ್ ಆಗೈತಿ ನಾವು ಇಲ್ಲ ಗಾಡಿ ಓಡಿಸಿಲ್ಲ ಅಂದ್ರೂ ಬೇರೆ ಟೈಮಲ್ಲಿ ಬರ್ತದೆ ಬನ್ನಿ ಹಾಸ್ಪಿಟಲ್ ವಿಸಿಟ್ ಮಾಡಿ ಮತ್ತೆ ಬ್ಯಾಕ್ ಮಾಡೋದು ಚೆಕ್ ಮಾಡ್ಬೇಕಾಗುತ್ತೆ ಲಾಸ್ಟ್ ಟೈಮ್ ಚೆಕ್ ಮಾಡಿಸಿದ್ದು ಏನ್ ಹೇಳಿದ್ರೆ ಅವ್ರ ಕಣ್ಣು ಡ್ರೈ ಆಗಿದೆ ಏನೋ ಇದನ್ನ ಕೊಟ್ಟಿದ್ರು ಡ್ರಾಪ್ಸ್ ಕೊಟ್ಟಿದ್ರು ನಾ ತಗೊಂಡಿಲ್ಲ ಡ್ರೈವಿಂಗ್ ಸೀಲ್ನಲ್ಲೇ ಸ್ವಲ್ಪ ಇದೇ ತರ ಪ್ರಾಬ್ಲಮ್ ಬರುತ್ತೆ ಹೊರಗಡೆ ಕೆಲಸ ಮಾಡೋರಿಗೆಲ್ಲ ಆಲ್ಮೋಸ್ಟ್ ಕಂಪ್ನಿ ಕೆಲಸ ಮಾಡೋರಿಗೆ ಕಣ್ಣಲ್ಲಿ ನೀರು ಬರೋದು ಕಣ್ಣು ಅವಾಗ ರೆಡ್ನೆಸ್ ಆಗೋದು ಮತ್ತೆ ಇದು ಏನಾದ್ರು ಕಣ್ಣು ಅವಾಗ ಉರಿ ಬರೋದು ಜಾಸ್ತಿ ಉರಿ ಬರೋದು ಹೀಟಿಗೆ ಅದೆಲ್ಲ ಆಗ್ತಾ ಇರುತ್ತೆ ಹೊರಗಡೆ ಕೆಲಸ ಮಾಡೋರಿಗೆ ಡ್ರೈವಿಂಗ್ ಕೆಲಸ ಮಾಡೋರಿಗೆಲ್ಲ ಅಂತ ಬರುತ್ತೆ ಕೂಲಿಂಗ್ ಡ್ರಾಪ್ಸ್ ಬರುತ್ತೆ ಲೂಬಿಕ್ಸ್ ಡ್ರಾಪ್ಸ್ ಬರುತ್ತೆ ಮೆಡಿಕಲ್ ಡ್ರಾಪ್ಸ್ ಅದು ಸೈಡ್ ಎಫೆಕ್ಟ್ ಏನಾಗಲ್ಲ ಜಸ್ಟ್ ಅದು ನೀರು ಥರ ಲಿಕ್ವಿಡ್ ಲೈಕ್ ಒಂದು 1% ಅದರ ಇರುತ್ತೆ ಸೊ ಅದು ಹಾಕಿದಾಗ ಏನಾಗುತ್ತೆ ನಮಗೆ ರಿಲೀಫ್ ಆಗುತ್ತೆ ಮೈಂಡ್ ಅದು ಸಂಡೇ ಬೆಳಗ್ಗೆ ಮಾರ್ನಿಂಗ್ ಬಂದು ಫ್ರೆಶ್ ಆಗುತ್ತೆ ಬಂದ್ಬಿಟ್ಟು ಒಂದು ವಿಸಿಟ್ ಮಾಡಿ ಹಾಸ್ಪಿಟಲ್ಗೆ ಸಂಡೇ ಚೆಕಪ್ ಫ್ರೀ ಇರುತ್ತೆ ಬಂದ್ಬಿಟ್ಟು ಫ್ಯಾಮಿಲಿ ಡ್ರಾಪ್ ಸೈಕಲ್ ಚೆಕ್ ಮಾಡ್ತೀವಿ ಕೇಸ್ ಏನಾದ್ರು ವಿಸಿಟ್ ಏನಾದ್ರು ಪ್ರಾಬ್ಲಮ್ ಇದ್ದರೆ ಹೇಳ್ತಾರೆ ಡ್ರಾಪ್ಸ್ ಅಡ್ವೈಸ್ ಮಾಡ್ತಾರೆ ಕೇಸ್ ನಾರ್ಮಲ್ ವಿಸಿಟ್ ನಾರ್ಮಲ್ ಇದೆ ಅದರ್ವೈಸ್ ಏನು ಪ್ರಾಬ್ಲಮ್ ಇಲ್ಲ ನಿಮ್ಗೆ ಕೂಪನ್ ಕೊಡ್ತಾರೆ ಮೇಡಮ್ ಕಲೆಕ್ಟ್ ಮಾಡ್ಕೊಳ್ಳಿ ಬಂದ್ಬಿಟ್ಟು ವಿಸಿಟ್ ಮಾಡಿ
ಎಲ್ಲಿ ಬೇಕಾದ್ರೆ ತೋರಿಸ್ಬೋದು ಬ್ರಾಂಚಲ್ಲಿ. ಎಲ್ಲಿದೆ ಸರ್ ಬ್ರಾಂಚ್ ಬೆಂಗಳೂರಲ್ಲಿ? ಪ್ರೆಸೆಂಟ್ ಯಲಹಂಕ ಬ್ರಾಂಚಲ್ಲಿ ಇದೆ ನಮ್ದು. ಯಲಹಂಕ ಇದು ಇದು ಅಲ್ಲ ಹೆಸರು ಅಡ್ರೆಸ್ ಇದೆ ಇದೆ ಯಲಹಂಕ. ಇದು ಸೊಬ್ಬೆ ಬರುತ್ತಲ್ಲ ಅದು ಲೆಫ್ಟ್ ಸೈಡ್ ಅಲ್ಲಿ ಬರುತ್ತೆ. ಅದ್ರಲ್ಲಿ ಅಡ್ರೆಸ್ ಇದೆ. ಬೇರೆ ಕಡೆ ಬೆಂಗಳೂರಲ್ಲಿ ಒಂದೇ ಬ್ರಾಂಚ್ ಇರೋದು? ಬೆಂಗಳೂರು 13 ಬ್ರಾಂಚ್ ಇದೆ ಟೋಟಲ್. 13 ಎಲೆಕ್ಟ್ರಿಸಿಟಿ ನಿಯರಲ್ಲಿ? ಎಲೆಕ್ಟ್ರಿಸಿಟಿ ರೀಸೆಂಟ್ ಆಗಿ ಓಪನ್ ಆಗಿದೆ. ಅಲ್ಲೇ ಎಲೆಕ್ಟ್ರಿಸಿಟಿ ಎಲೆಕ್ಟ್ರಿಸಿಟಿ ರೀಸೆಂಟ್ ಆಗಿ ಓಪನ್ ಆಗಿದೆ. ಒಂದು 1 ಮಂತ್ ಆಯ್ತು. ಎಲೆಕ್ಟ್ರಿಸಿಟಿ ನೀಲಾದ್ರಿ ರೋಡ್ ಇದೆ. ನೀಲಾದ್ರಿಯಲ್ಲಿ ವಿಪ್ರೋ ಇದೆಯಲ್ಲ? ನೀಲಾದ್ರಿಯಿಂದ ಸ್ವಲ್ಪ ಅವ್ರಿಗೆ ಆ ನಂಬರ್ 100% ನಂಬರ್ ಇದೆ. ಕಾಲ್ ಮಾಡಿ, ಅವ್ರು ಕೂಪನ್ ಕೊಟ್ಟ ಮೇಲೆ ಅವ್ರು ಗೈಡ್ ಮಾಡ್ತಾರೆ. ನಮಗೆ ಎಲೆಕ್ಟ್ರಿಸಿಟಿ ಹೋಗ್ಬೇಕಂತ ಅಲ್ಲಿ ನೀವು ಅಡ್ರೆಸ್ ಹೇಳಿ ಅಂತ ಹೇಳ್ತಾರೆ, ಗೈಡ್ ಮಾಡ್ತಾರೆ. ಎಲೆಕ್ಟ್ರಿಸಿಟಿ